ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಇವತ್ತು ಡಿಸಿಸಿ ಬ್ಯಾಂಕ್ 9 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೆಸ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ರಮೇಶ್ ಕತ್ತಿ ಅವರು ರಾಜೀನಾಮೆ ತೆರವಾಗಿದೆ. ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಉಲಗೋಡಿ ಅವರು ರಾಯಬಾಗ್ ಕಾನ್ಸ್ಟಿಟ್ಯೂನ್ಸಿ ಇಂದ ಆರಿಸಿ ಬಂದಿದ್ದಾರೆ. ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರು ಧವಳೇಶ್ವರ್ ಅವರು ಮುಂದುವರಿತಾರೆ. ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ವಿ. ಎಲ್ಲ ಸದಸ್ಯರು, MLA ಗಳು, ಎಲ್ಲ ನಮ್ಮ ಮಾಜಿಗಳಿರ್ಬೋದು, ಎಲ್ಲರೂ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಇಲ್ಲ, ಎಲ್ಲರೂ ಕೇಳಿ ಮಾಡ್ಬೇಕಾಯ್ತಲ್ಲ. ಎಲ್ಲರೂ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡ್ಬೇಕಾಗಿತ್ತು. ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋದು ಒಬ್ಬರಿಗೆ ಹೊಸಬ್ರಿಗೆ ಕೊಟ್ಟಿದ್ವಿ. ಇನಾನಿಮಸ್ ಎಲ್ಲಾರು ಕೂಡ ಮಾಡಿದ್ವಿ. ಅಷ್ಟು ಜನ ಬರ್ತಾರ, ಅವ್ರೇನ್ ಬರ್ತಾರ, ಇನಾನಿಮಸ್ ಆಗ್ತೈತಿ, ಬರ್ತಾರ ಅವ್ರು ನೇರವಾಗಿ ಸಭೆಗೆ ಬರ್ತಾರ. ಇಲ್ಲ, ಎಲ್ಲಾರು ಕೂಡ ಡಿಸ್ಟಿಸ್ ಮಾಡಿದ್ವಿ. ಬಹಳಷ್ಟು ಜನ ಅವ್ರದ್ದು ಇತ್ತು, ದೊಡ್ಡಗೌಡರದ್ದು ಇತ್ತು, ಆಮೇಲೆ ನಮ್ ಸುಭಾಷ್ ಢವಳೇಶ್ ಅವ್ರದ್ದು ಇತ್ತು, 3 ಮಂದಿ ಇತ್ತು, ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು. ಕೊನೆಗೆ ಈ ನಿರ್ಧಾರಕ್ಕೆ ಬಂದಿತ್ತು. ಸ್ಟ್ರಾಟಜಿ ಏನಿಲ್ಲ, ಶಾಂತ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ. ಶಾಂತ ಇರ್ಬೇಕು. ಇಲ್ಲ, ಇದು ಚುನಾವಣೆಗೆ ಏನ್ ಸಂಬಂಧ ಇಲ್ಲ. ಒಳ್ಳೆ ರೀತಿ ನಡೆಸ್ಬೇಕು ಆಡಳಿತ ಅಂತ ದೃಷ್ಟಿಯಿಂದ ಮಾಡಿ. ಯಾವ್ದ್ರೆ ಏನ್ ಹಂಗೇನಿಲ್ಲ. ಎಲ್ಲರ ಅಭಿಪ್ರಾಯ ಪಡೆದಿದೀವಿ. ಅವ್ರವ್ರ ಅಭಿಪ್ರಾಯ ಹೇಳಿದ್ರು. ಯಾರಿಗೂ ನೋವಾಗದಂಗೆ ಇದನ್ನ ರಾಯಬಾಗ್ನವರಾದ್ರು ಕುರ್ಚಿ ಮತ್ತು ರಾಯಬಾಗ್ನ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ. ಏನ್ ಅಲ್ಲಿ ಕಲ್ಲು ಹೋಗಿ ಅಲ್ಲಿ ಬಿದ್ರೆ ನಾವೇನ್ ಮಾಡಿದ್ರೆ? ಎಲ್ಲರೂ ಆತ್ಮೀಯರ ಅವ್ರು, ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆನೇ ಇದ್ದವ್ರು. ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ನೀವು ಕೂಡ ಫಸ್ಟ್ ಟೈಮ್ ಅಂದ್ರೆ ಬಹಳ ದಿನಗಳ ನಂತರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು. ಯಾಕೆ ಎಲ್ಲಾರ್ದು ಒಂದೊಂದು ಕ್ಯಾಂಡಿಡೇಟ್ ಇತ್ತಲ್ಲ. 3 ಮಂದಿ ಒಂದ್ ಬೇರೆ ಬೇರೆ ಕ್ಯಾಂಡಿಡೇಟ್ ಇತ್ತು. ಮತ್ತೆ ಒಂದೇ ಮಾಡ್ಲಿಕ್ಕೆ ಕೂಡ್ಲೇಬೇಕಾಯ್ತು, ಕೂಡಿದ್ವಿ. ನಮ್ದೆಲ್ಲ ಆಧಾರ ಎಲ್ಲಾರು ಕ್ಯಾಂಡಿಡೇಟ್. ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಪ್ರಭಾಕರ್ ಕೋರೆ, ಕೋಟಿಮಠ್, ಪ್ರಕಾಶ್ ಹುಕ್ಕೇರಿ, ಎಲ್ಲಾರು ಕ್ಯಾಂಡಿಡೇಟ್ ಅದ. ಘಾಟಿಗೆ ಅವ್ರದ್ದು ಎಲ್ಲಾರ್ದು ಕ್ಯಾಂಡಿಡೇಟ್ ಅದ. ಸರ್, ಈಗ ರಾಜ್ಯದಲ್ಲಿ 3 ಕಡೆ ಚುನಾವಣೆ ನಡೀತಾ ಇದೆ. ಓಕೆ, ಯಾವ ರೀತಿ ಮತದಾನ ಕೂಡ ನಡೀತಾ ಇದೆ. 3 ಕಡೆ ಗೆಲ್ಲು ವಿಶ್ವಾಸ ಇದಾರೆ, ಗೆಲ್ತಂತ ಆಸೆ ಇದೆ. ಇನ್ನೇನು ಅರ್ಧ ಅವ್ರ ಭವಿಷ್ಯ ನಿರ್ಧಾರ ಆಗಿದೆ. ಇನ್ನೊಂದು 5 ವರ್ಷ ಇದೆ. ಸತ್ತಾದ್ ನೋಡೋಣ. ಮತದಾನ ಮಾಡಕ್ಕೆ ಕರೆ ಕೊಡ್ತೇವೆ. ಈಗಾಗಲೇ ಹೇಳಿ ರಿಕ್ವೆಸ್ಟ್ ಮಾಡಿ ಸುಮಾರು ಎಷ್ಟು 105 ಹಳ್ಳಿಗೆ ಅಡ್ಡಾಡಿವ್ರಿ. 105. ಬೊಮ್ಮಾಯಿಯವ್ರು ಹೇಳ್ತಾರೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ರಂತೆ. ಬೊಮ್ಮಾಯಿಯವ್ರು ಹೇಳ್ತಾ ಇದಾರೆ. ಯಾವ್ದ್ರೆ ಬೊಮ್ಮಾಯಿಯವ್ರು ಇವತ್ತು ಮತದಾನದ ಓಲೈಕೆ ರಾಜಕಾರಣ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವರು. ನಾವ್ ಎಲ್ಲಾರು ಸಮಾನ ದೃಷ್ಟಿಯಿಂದ ನೋಡ್ತೀವಿ. ಯಾರು ಓಲೈಕೆ ಒಬ್ರಿಗೆ ಹೆಚ್ಚು ಕಡಿಮೆ ಅಲ್ಲ. ನಮ್ಮಲ್ಲಿ ಎಲ್ಲ ಸಮಾನ. ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ, ಸಮಾನ ಮನಸ್ಕರ ಅಷ್ಟೇ. ಪಕ್ಷದ ಆದೇಶ ಇತ್ತು, ಮಾಡ್ಲೇಬೇಕಾಯ್ತು, ಮಾಡಿದ್ರು. ಪಕ್ಷದ ಆದೇಶ ಮಾಡಿದ್ವಿ. ಎಲ್ಲ ಇದು ನಮ್ಮವ್ರು ಇದಾರೆ, ಎಲ್ಲಾ ಟೀಮ್ ಇದೆ. ಪಕ್ಷದ ಕಾರ್ಯಕ್ಕೆ ಎಲ್ಲ ರಾಜ್ಯದಿಂದ ಕೂಡ ಬಂದಿದ್ರು. ಬೆಳಗಾವಿಯಲ್ಲಿ ಈಗ SDA ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು 1 ವಾರ ಕಳೆದ್ರು ಕೂಡ ಆರೋಪಿ ಬಂಧನ ಆಗಿದೆ. ನೋಡೋಣ, ಅದ ರಿಪೋರ್ಟ್ ಬರ್ಬೇಕಲ್ಲ. ರಿಪೋರ್ಟ್ ಮಹಾರಾಷ್ಟ್ರದಲ್ಲೇ ಮಾಡ್ಲೇಬೇಕು. ಕೆಲವರು ನಮ್ಮ ಗಡಿ ಭಾಗಕ್ಕೆ ಇದಾರಲ್ಲ, ಕೆಲವು ಕಡೆ ಮಾಡ್ಲೇಬೇಕು. ಮಾಡ್ತೀನಿ ಗಡಿ ಭಾಗದಲ್ಲಿ ಇರುವಂತ ಕಾನ್ಸ್ಟಿಟ್ಯೂನ್ಸಿಗೆ ವಿಸಿಟ್ ಮಾಡ್ತೀನಿ.
ದೀಪ್ ನಮಸ್ಕಾರ. ಸರ್ ಹೆಂಗೆ ಅನಿಸ್ತಾ ಇದೆ ಈಗ ಅನಿರೀಕ್ಷಿತವಾಗಿ ನಿಮ್ಮ ಹೆಸರು ಘೋಷಣೆ ಆಗಿದೆ, ನೀವು ಕೂಡ ಅದನ್ನು ನಿರೀಕ್ಷೆ ಮಾಡಲಿಲ್ಲ ಅನಿಸುತ್ತೆ? ಇಲ್ಲ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮಾಡಿದವ್ರು ಇದ್ರು ಅವರು. ಅದು ನಾವು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ 19 ವರ್ಷ ಆಯಿತು. ಅವರು ಈ ನಮ್ಮೆಲ್ಲ ಜಾರಕಿಹೊಳಿ ಬರೋಷ್ಟರ ಜೊತೆಗಿರೋದ್ರಿಂದ ಅವ್ರ ಫಸ್ಟ್ ಟೈಮ್ ನನ್ನ ಆಯ್ಕೆ ಮಾಡ್ಕೊಂಡು ಅವರ ಜೊತೆಗೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ DCC ಬ್ಯಾಂಕ್ ಡೈರೆಕ್ಟರ್ ಆಗಿ? ಸರ್ ಈಗ ಮೀಟಿಂಗ್ಗಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ ಸರ್? ಇಲ್ಲಿ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ನಿಮ್ಮ ಹೆಸರು ಅನೌನ್ಸ್ ಆಯಿತು, ಹೆಂಗೆ ಅನಿಸ್ತಾ ಇದೆ ಸರ್? 12:45 ನಮ್ಮ ಹೆಸರು ಅನೌನ್ಸ್ ಮಾಡಿದ್ರು. ಸರ್ ಈಗ ನಿಮ್ಗೆ ಮುಂದೆ ಏನೇನು ಮಾಡಬೇಕಂತಿದೆ ಸರ್? ಮುಂದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನದಲ್ಲ, ಸಾಲ ವಿತರಣೆ ಎಲ್ಲ ಮಾಡ್ತೀವಿ. ಮುಂಚೆಗಿಂತ ಸರ್ ಈಗ ಅವರದು ಆಯ್ಕೆ ಮಾಡಬೇಕಾದ್ರೆ ಬೆಳ್ಳರಿಕೆಯಲ್ಲಿ ಕಾಂಗ್ರೆಸ್ನವರು ಅಷ್ಟೇ ಒಂದು 3 ಮಂದಿ ಇದ್ದರು, ಭಾಳ ಜನ BJP ಅವರು ಇದ್ದರು. ನಿಮ್ಮನ್ನ ಅವರದು ಈಗ ಆಯ್ಕೆ ಮಾಡಿದರೆ ಏನು ಅನ್ಸುತ್ತೆ? ಅದರಿಂದ ನಮ್ಮಲ್ಲಿ ಡಿ ಸಿ ಬ್ಯಾಂಕ್ನಲ್ಲಿ BJP, ಕಾಂಗ್ರೆಸ್, JDS ಅಂದರೆ ಯಾವುದೇ ಇಲ್ಲ. ಈಗ ನಾವು 19 ವರ್ಷದ ನಾವು ಇದನ್ನೇ ಇಲ್ಲಿ ಮೊದಲಿಂದ ಕಾಂಗ್ರೆಸ್ ಇಲ್ಲಿ. ಕಾಂಗ್ರೆಸ್ ನಾವು ಒಬ್ಬರೇ ಇದ್ರೂ ಭೀ ಅವ್ರು ಕಾಂಗ್ರೆಸ್ಸಿಂದ ಕೆಲಸ ಮಾಡಿಕೊಡ್ತಾರೆ. BJP, ಕಾಂಗ್ರೆಸ್, JDS ಅಂತ ಈ ಕೋವಿಡ್ ಶಬ್ದದ ಯಾವುದೇ ಏನೂ ಇಲ್ಲ. ಸರ್ ಈಗ ಘಟಾನುಘಟಿ ಜನ ಇದ್ದರು, ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇತ್ತು. ಸೊ ಲಾಸ್ಟಿಗೆ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟಿದ್ದಾರೆ, ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ. ಸೊ ಇದು ಖುಷಿಯನ್ನು ಹೆಂಗೆ ವ್ಯಕ್ತಪಡಿಸ್ತೀರಿ? ಅದು ನಮ್ಗೆ ಜಾರಕಿಹೊಳಿ ಬರೋದ್ರ ಸೇರ್ ಮಾಡೋದು ಪ್ರೀತಿ ಇಟ್ಟಿಸಿಂದ ಅವ್ರು ಕೊಟ್ಟಿದ್ದಾರೆ. ಸರ್ ಈಗ ಜಾರಕಿಹೊಳಿ ಬ್ರದರ್ಸ್ ಅವರು 3 ಜನ ಕೂಡಿ ಒಂದು ಆಸಕ್ತಿಯಿಂದ ನಿಮ್ಮನೆ ಮಾಡಿದ್ದಾರೆ, ಕಾರಣ ಏನಂತ? ಕಾರಣ ಅವ್ರ ಜೊತೆಗೆ 19 ವರ್ಷ ಇದ್ದೇವೆ, ಒಂದೇ ಪಾರ್ಟಿಯಾಗಿದ್ದೇವೆ ನಾವು. ರಮೇಶ್ ಅವ್ರ ಮೊದಲು ಕಾಂಗ್ರೆಸ್ನಾಗಿದ್ದರು, ಅವರು ಮುಂಚೆ ನಡಬರ್ಕ BJP ಹೋಗಿದ್ದಾರೆ. ನಾವು 19 ವರ್ಷದಿಂದ ನಾವು ಅವರನ್ನು ನಮ್ಮದು ರಮೇಶ್ ಅವ್ರದ 93-94ರಿಂದ ನಾವು ಅವ್ರ ಜೊತೆಗೆ ಇರ್ತೇವೆ. ಈಗ ಅವರದ್ದು ಆಯ್ಕೆ ಆದ ನಂತರ ಮುಂದಿನ ನಡೆ ನೀರು ನಮಗೆ ಬ್ಯಾಂಕಿಂದ ಇದನ್ನೈತಲ್ಲ, ಅದನ್ನೆಲ್ಲ ಕ್ಲಿಯರ್ ಏನು ಎಲ್ಲರೂ ಕೇಳ್ಕೊಂಡು ಬಂದು 18 ಮಂದಿ ಡೈರೆಕ್ಟರ್ ಅದಾರೆ, ಕೋಆಪರೇಟಿವ್ ಮಿನಿಸ್ಟರ್ ಮೇಲೆ ಬಿಟ್ಟರು, ಅವರು ಎಕ್ಸ್ ಕೋಆಪರೇಟಿವ್ ಮಿನಿಸ್ಟರ್ ಅದಾರೆ, ಇನ್ನೂ ತಂಜಾರ ಎಲ್ಲರೂ ಕೇಳ್ಕೊಂಡು ಮಾಡ್ಕೊಂಡು ನಾವು ಹೋಗ್ತೀವಿ. ಅವರದ್ದು ಆಯ್ಕೆಯಿಂದ ಖುಷಿಯಾಗಿದೆ. ಸರ್ ನೋಡಿ ಒಂದು ವಿಷಲ್ ತಗೊಂಡು ಕೂಡಲಿ